ಅಖಿಲ ಭಾರತ ಶ್ರೀಗಂಧ ಬೆಳೆಗಾರರ ಸಂಘದ ವತಿಯಿಂದ ಮಳಲೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಖಿಲ ಭಾರತ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸುಂದರೇಗೌಡ ಅವರು, ಗ್ರಾಮ ಪಂಚಾಯಿತಿಯ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಜನಸಂಖ್ಯೆ ಸ್ಫೋಟ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ರೈತರಿಗೆ ಜೀವನಾಡಿಯಾದ ಗೋವುಗಳ ನಾಶ, ಕೃಷಿಯನ್ನು ಸಂಪೂರ್ಣವಾಗಿ ವಿನಾಶದ ಕಡೆ ಸಾಗಿಸುತ್ತಿದೆ. ಪ್ರಜಾಪ್ರಭುತ್ವ ತಳಹದಿಯ ಮತದಾನದಲ್ಲಿ ಜನರು ಆಮಿಷಕ್ಕೆ ಬಲಿಯಾಗುತ್ತಿರುವುದೇ ಸರ್ಕಾರದ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಎಂದು ಹೇಳಿದರು. ಭೂಮಿ ಉಳಿದರೆ ನಾನು ಉಳಿದೇನು, ಯಾಕಂದರೆ ನಮ್ಮ ಎಲ್ಲ ಆಸ್ತಿಗಿಂತ ಅತ್ಯಮೂಲ್ಯವಾದ ಆಸ್ತಿ ಇವತ್ತು ನನ್ನ ಭೂಮಿ. ಈ ಭೂಮಿ ಆರೋಗ್ಯವಾಗಿ ಇದ್ದದ್ರಿಂದ ನಾನು ನಿಮ್ಮ ಎದುರುಗಡೆ ಬಂದು ನಿಲ್ಲಕ್ಕೆ ಸಾಧ್ಯ, ಇಲ್ಲದಿದ್ದರೆ ನಾನು ನಿಲ್ತಿರ್ಲಿಲ್ಲ. ನಂದು ಒಂದೇ ಕಾನ್ಸೆಪ್ಟ್, ಈ ಗ್ರಾಮ ಪಂಚಾಯತಿಯಲ್ಲಿ 9 ಜನ ಸದಸ್ಯರಿದ್ದೀವಿ. ಈ 9 ಜನ ಸದಸ್ಯರಿಗೆ ನಾನು ಈ ಮಾಹಿತಿನ ಅವರಿಂದ ತಗೊಂಡು ನಾನು ತಿಳ್ಕೊಂಡು ಅವರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾರಿಗೂ ಬುದ್ಧಿವಾದ ಹೇಳಲಿಕ್ಕೆ ಬಂದಿಲ್ಲ. ಎಲ್ಲರೂ ಬುದ್ಧಿವಂತರೇ ಈ ಜಗತ್ತಲ್ಲಿ. ಇವತ್ತು ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಎಲ್ಲರೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ನಾವು ದಾರಿ ತಪ್ಪಿದ್ದು ಎಲ್ಲಿ ಅನ್ನುವಂಥದ್ದು ಸ್ವಾತಂತ್ರ್ಯ ನಂತರ ನಾವು ಎಲ್ಲಿ ದಾರಿ ತಪ್ಪಿದ್ದೀವಿ ಅಂತ ನಿಮ್ಮ ಹತ್ರ ತಿಳ್ಕೊಂಡು ಅದಕ್ಕೆ ಪರಿಹಾರ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಹೊರಟಿದ್ದೀವಿ. ಆದರೆ ಇಲ್ಲಿ ನಾನು ತಿಳಿಸೋದಕ್ಕೆ ಹೊರಟಿದ್ದೀನಿ. ನಮ್ಮದು ಸಮಸ್ಯೆ ಏನಂದರೆ, ಭೂಮಿ ಉಳಿದರೆ ನಾನು ಉಳಿದೇನು ಅಂತ ನಾನು ಹೇಳಿದೆ. ಈ ನಿಮ್ಮ 9 ಜನ ಸದಸ್ಯರು, ಇಡೀ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನನ್ನ ಮನಸ್ಸಲ್ಲಿ ತಗೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇಲ್ಲಿ ಏನು ನಡೀತೋ ಅದನ್ನು ಪ್ರತಿಯೊಬ್ಬ ಸದಸ್ಯನಿಗೆ, ಈ ಗ್ರಾಮ ಪಂಚಾಯತಿಯ ವೋಟರ್ಸ್ಗೆ ತಿಳಿಸುವ ಜವಾಬ್ದಾರಿ ನಿಮ್ಮದು. ಯಾಕಂದರೆ ಅವರು ತಿಳ್ಕೊಂಡ್ರೆ ಮಾತ್ರ ಈ ಗ್ರಾಮ ಪಂಚಾಯತಿ ಸಮೃದ್ಧಿಯಾಗಿ, ಬಲಿಷ್ಠವಾಗಿ, ಸಂಪತ್ಭರಿತವಾಗಿ ಬೆಳೀಲಿಕ್ಕೆ ಸಾಧ್ಯ. ತುಂಬಾ ಆಸ್ತಿ ಮಾಡಿಡ್ಬೇಕು. ಅವ್ರೇನು ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತ್ ಹಾಕೋಬೇಕನ್ನೋ ತುಂಬಾ ಆಸ್ತಿ ಮಾಡಿಡ್ಬೇಕು. ಆ ಆಸ್ತಿಲಿ ಅವ್ರು ತುಂಬಾ ಚೆನ್ನಾಗಿ ಬೆಳಿಬೇಕು, ತುಂಬಾ ಚೆನ್ನಾಗಿ ಉದ್ಧಾರ ಆಗ್ಬೇಕು, ಅವ್ರಂದ್ರೆ ಕಷ್ಟಪಡಬಾರ್ದು ಅನ್ನೋ ತರ ಒಂದು ಕಾನ್ಸೆಪ್ಟ್ ಇತ್ತು. ಬರ್ತಾ 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 ಎಜುಕೇಶನ್ ಬಗ್ಗೆ ಸ್ವಲ್ಪ ನಮಗೆ ಒಲವು ಬಂದಾಗ ಏನಾಯ್ತಂದ್ರೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟರು. ಅಂದ್ರೆ ಮಕ್ಕಳನ್ನೇ ಆಸ್ತಿ ಮಾಡಬೇಕು, ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ ಅನ್ನೋ ತರ ಒಂದು ಕಾನ್ಸೆಪ್ಟ್ ಬಂತು. ಆದರೆ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ನಾವೇನಾದರೂ ಆಸ್ತಿ ಅನ್ನೋದನ್ನ ಮಾಡ್ತೀವಿ ಅಂದರೆ ಅದು ನಾವು ಈ ಪ್ರಕೃತಿಯನ್ನು ಕಾಪಾಡೋದು ಮಾತ್ರ ಅಂತ ನನ್ನೊಂದು ಅಭಿಪ್ರಾಯ. ಬಟ್ ಇದೆಲ್ಲರಿಗೂ ಇರಬೇಕನ್ನೋದಿಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ, ಇವಾಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇದಕ್ಕೆ. ಸಿರ್ಗಾಪುರದಲ್ಲಿ ನೀರು ಬರ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿರೋಂಥ ಸಮಸ್ಯೆ ಇದು. ನಮ್ಮ ಅಧ್ಯಕ್ಷರಾಗಿರ್ಬೋದು, ಸದಸ್ಯರುಗಳಾಗ್ಬೋದು, 5 ವರ್ಷ ಈ ಒಂದು ಏನು ಕಾಲ ಇನ್ನು ಕಳೆದಿದ್ದಾರೆ ಇಲ್ಲಿ. 5 ವರ್ಷನೂ ಒಂದೇ ಸಮಸ್ಯೆ. ಏನಪ್ಪ, ಜನವರಿ ಆಯಿತು ಅಂದರೆ ಸಿರ್ಗಾಪುರದಲ್ಲಿ ನೀರಿಲ್ಲ. ಯಾಕೆ ನೀರಿಲ್ಲ? ಆ ನೀರಿಲ್ದಿರೋದು ಕಾರಣ ಯಾರು? ನಾವೇ. ಸೊ ನಮ್ಮಲ್ಲಿರುವಂಥ ಕೆಲವೊಂದು, ನಾವಂದರೆ ಎಲ್ಲ ನಮ್ಮ ಭೂಮಿ ಮೇಲೆ ವಾಸಿಸಿದ ಪ್ರತಿಯೊಬ್ಬರು ಕೂಡ ಏನಾಗಿದ್ದೀವಿ ಅಂದರೆ, ಈ ಒಂದು ಹಸಿರವನ್ನು ಅಥವಾ ಈ ಪ್ರಕೃತಿಯನ್ನು ಎಷ್ಟು ನಾಶ ಮಾಡ್ತಾ ಇದ್ದೀವಿ, ಅಷ್ಟು ಮಳೆ ಕಡಿಮೆ ಆಗ್ತಿದೆ, ಅಷ್ಟು ಅಂತರ್ಜಲ ಕಡಿಮೆ ಆಗ್ತಿದೆ. ಈಗ ನಾನು ಬಂದಮೇಲೆ 4 ಬೋರ್ವೆಲ್ಗಳನ್ನ ಹೊಡಿಸಿದ್ದೀವಿ. ಒಂದು ಬೋರ್ವೆಲ್ ನೀರು ಬಂದಿಲ್ಲ. ಯಾಕೆ ಬಂದಿಲ್ಲ? ಕಾರಣ ಒಂದು ಕಡೆಯಿಂದ ನಾವೇ ಆಗಿರ್ತೀವಿ. ಸೊ ಇದ್ರ ಪ್ರಕಾರ ನಾನೇನು ಹೇಳಕೊಟ್ಟಿದ್ದೀನಿ ಅಂದರೆ, ನಮ್ಮ ಪ್ರಕೃತಿ ಅಥವಾ ನಮ್ಮ ಹಸಿರನ್ನ ನಾವು ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ. ಅಭಿವೃದ್ಧಿ ಮಾಡ್ತಾ ಹೋದರೆ ನಮ್ಮ ಇರುವ ಸಂಪನ್ಮೂಲ ಸಂಪೂರ್ಣ ನಾಶ ಆಗಿ ಈ ಭೂಮಿ ಉಳಿಲಿಕ್ಕೆ ಸಾಧ್ಯ ಇಲ್ಲದ ಮಟ್ಟದಲ್ಲಿ ಅದು ಆಲ್ರೆಡಿ ತೊಡಗಿಸ್ಕೊಂಡಿದೆ. ಅದಕ್ಕೆ ನಿಮ್ಮ ಉತ್ತರ ಏನು? ಜನಸಂಖ್ಯೆನ ಯಾವ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡಬಹುದು? ನಾವು ಕೇವಲ 77 ವರ್ಷದಲ್ಲಿ ಯಾವ ಮಟ್ಟಕ್ಕೆ ನಾವು 100 ಕೋಟಿನ ಹೆಚ್ಚು ಮಾಡಿದ್ದೀವಿ ಅಂದರೆ ನಾವು ಯಾವ ಹಂತದಲ್ಲಿ ಇದ್ದೀವಿ? ಇನ್ನು ಕೆಲವು ಅಂದರೆ 2050ನೇ ಇಸವಿಗೆ ನಮ್ಮ ಜನಸಂಖ್ಯೆ ಎಷ್ಟಾಗ್ಬೋದು? ಈ ಸಂಪನ್ಮೂಲ ನಮ್ಮ ಜನಸಂಖ್ಯೆಗೆ ಸರಿಯಾಗಿ ಬಳಸಲಿಕ್ಕೆ, ಅವ್ರನ್ನ ಅಭಿವೃದ್ಧಿ ಮಾಡಲಿಕ್ಕೆ, ಅವರಿಗೆ ಆರೋಗ್ಯ ಕೊಡಲಿಕ್ಕೆ, ಅವರಿಗೆ ಎಜುಕೇಷನ್ ಕೊಡಲಿಕ್ಕೆ, ಅವರಿಗೆ ಬೇಕಾದ ಸವಲತ್ತು ಕೊಡಲಿಕ್ಕೆ ಸಾಧ್ಯ ಇದೆಯೇ? ನೀವು ಉತ್ತರ ಕೊಡಬೇಕು ನನಗೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರಾದ ಮೆದಿನಾ, ಶೈಲಾ, ದರ್ಶನ್, ವಿನಿತಾ, ಸುಶೀಲಾ, ರವಿ, ಗೋಪಾಲಗೌಡ, ನವೀನ್ ಕುಮಾರ್, ಧನಲಕ್ಷ್ಮಿ ಉಪಸ್ಥಿತರಿದ್ದರು.